ಫೋಟೋಗಳು ಹಾಗೇ ಇರುತ್ತೆ, ಆದರೆ ಮನುಷ್ಯರು ಬದಲಾಗ್ತಾರೆ. ಅದಕ್ಕೆ ಅಪ್ಪಯ್ಯ ಮನುಷ್ಯರು ಅವಾಗವಾಗ ಫೋಟೋ ತೆಗೆಸ್ಕೋತಾನೆ ಇರ್ತಾರೆ. ಚೆನ್ನಾಗಿ ಹೇಳಿದೆ ನೀನು. ಆದರೆ ನಮ್ಮ ಅತ್ತಿಗೆ ಹಾಗಿರ್ಲಿಲ್ಲ. ಎಲ್ರ ಪಾಲಿಗೂ ಒಂದೇ ರೀತಿ ಇದ್ಲು. ಆದರೂ ಅವ್ರ ಮುಖದಲ್ಲಿ ಆತಂಕ ಇರೋದು ನಿಜ ಕಣೋ. ಅಯ್ಯಯ್ಯ ಅಪ್ಪಯ್ಯ, ಆ ಫೋಟೋದಲ್ಲಿ ಅದೇನಂತ ಬದಲಾವಣೆ ಕಾಣ್ತಿರೋದು ನೀವು? ಆತಂಕ ಆಗ್ತಾ ಇರೋದು ನನ್ನ ಮನಸ್ಸಲ್ಲಿ, ಕಾಣ್ತಾ ಇರೋದು ಅವ್ರ ಮುಖದಲ್ಲಿ. ಬೆಳಕು ಕತ್ತಲನ್ನ ಓಡಿಸ್ಬೋದೇ ಹೊರತು ಕತ್ತಲನ್ನ ಗೆಲ್ಲೋಕ್ಕಾಗಲ್ಲ. ಅವೆರಡೂ ಗೆಲ್ಲೋದಕ್ಕೆ ಯಾವತ್ತಾದ್ರೂ ಗುದ್ದಾಡ್ತಾವ ಅಪ್ಪಯ್ಯ? ಅದು ಬಂದಾಗ ಇದು ಹೋಗುತ್ತೆ, ಇದು ಹೋದಾಗ ಅದು ಬರುತ್ತೆ. ಅದು ಬರಲ್ಲ, ಇರುತ್ತೆ. ಬೆಳಕು ಹೋದಾಗ ಮಾತ್ರ ಅದು ನಮ್ಮ ಅರಿವಿಗೆ ಬರುತ್ತೆ. ಈಗ ನಡೀತಾ ಇರೋದು ಸೋಲು ಗೆಲುವಿನ ಆಟ. ಆ ಆಟ ಆಡ್ತಾ ಇರೋರು ಯಾರು ಅನ್ನೋದು ಮಾತ್ರ ಇನ್ನೂ ಗೊಂದಲ. ಅದಕ್ಕೆ ಜಾಸ್ತಿ ಜಾತಕ ನೋಡಬಾರ್ದು ಅಂತ ಹೇಳೋದು. ನಿನ್ನೆದು ಗೊತ್ತಿರ್ತದೆ, ನಾಳೆ ಏನಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀರ. ಇವತ್ತೇನೋ ಆಗುತ್ತೆ ಅನ್ನೋ ಗೊಂದಲದಲ್ಲಿ ಯಾವತ್ತೂ ಇರ್ತೀರ. ಇರಿ, ಎಲ್ಲ ಕಡೆ ದೀಪ ಹಚ್ಚಿಟ್ಟು ಬರ್ತೀನಿ. ನಿಜ, ಗೊತ್ತಿಲ್ಲದೆ ಇರೋದೇ ಸುಖ. ಎಲ್ಲ ಗೊತ್ತಾದ್ರೆ ಸಂಕಟ. ಪ್ರೇಮ ಗೀಮ ಜಾನೇದೋ ಎಲ್ಲ ಮಾಯವೋ. ಪ್ರೇಮಂ ಶರಣಂ ಗಚ್ಚಾಮಿ ಅಂದರೆ ಮೋಸವೋ. ನೀರಲ್ಲಿ ಕಂಡೆ ನಾನು ಆ ಮೀನಿನ ಹೆಜ್ಜೆ, ಕಣ್ಣಿಗೆ ಕಾಣಲಿಲ್ಲ ಆ ಬಣ್ಣದ ಗೆಜ್ಜೆ. ಫೀಲಿಂಗ್ ಅಣ್ಣ, ಅಣ್ಣನ ಕಣ್ಣಲ್ಲಿ ರಕ್ತ ಬರ್ತಿರೋದು ಕಾಣ್ತಿಲ್ವಾ ಅಣ್ಣ? ನಾನು ಆ ಶುಭಂಗೆ ಏನೇನೆಲ್ಲ ಕೊಡಲಿಲ್ಲ. ಬೇಜಾನ್ ಕೊಟ್ರಿ ಬಿಡಿ. ಇರೋಕ್ ಮನೆ, ತಿನ್ನೋಕನ್ನ, ಮಾಡೋಕ್ಕೆ ಕೆಲಸ, ಒಳ್ಳೆ ಜೀವನ. ಯಾರಾದ್ರೂ ಕಣ್ಣಾಕ್ತಿದ್ರ? ಹಾಕಿದ್ರೆ ನೀವು ಬಿಡ್ತಾ ಇದ್ರೆ ಹೇಳಿ ಅಣ್ಣ. ಇಲ್ಲ, ಆದ್ರೂ ಅವಳನ್ನು ಮೋಸ ಮಾಡಿ ಕೈ ಕೊಟ್ಟೋಗ್ಬಿಟ್ಲಲ್ಲ. ಎಲ್ಲಿ ಹೋದ್ಲು? ಆ ಸಿಟಿ ಹುಡುಗ ಎತ್ತಾಕೊಂಡು ಹೋದ. ಏಯ್, ಸಿಟಿ ಏನ್ ಸ್ಪೆಷಲ್? ಈ ಹುಡುಗಿರ್ ಜಾತಿನೇ ಇಷ್ಟು. ಅವ್ರಿಗೆ ಅವ್ರ ಹಿಂದೆ ಎಷ್ಟು ಜನ ಬೀಳ್ತಾರೆ ಅನ್ನೋ ಕೌಂಟ್ ಬೇಕು. ಈ ಹರ್ಟ್ ಬೇಡ. ಏಯ್, ಆ ಆದಿಮಾನವ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವನ್ನ ಮನೆಗೆ ತಗೊಂಡು ಬಂದು ಡಾಕ್ಟರ್ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿ ರೆಡಿ ಮಾಡಿಸ್ದವನು ನಾನು. ಇವತ್ತು ನನ್ನ ಎದೆಗೆ ಗುದ್ದೋಗ್ಬಿಟ್ನಲ್ಲ. ಅವಳಿಗೆ ನನಗಿಂತ ನೆನ್ನೆ ಮೊನ್ನೆ ಬಂದಿರೋ
ಅವನೇ ಹೆಚ್ಚಾಗ್ಬಿಟ್ಟ. ಅವನಿಗೂ ಅಕ್ಕಂಗೂ ಮೊದಲೇ ಲಿಂಕ್ ಇತ್ತೋ ಏನೋ, ಯಾರಿಗೆ ಗೊತ್ತಣ್ಣ. ನನಗೆ ಗೊತ್ತಿರಲಿಲ್ಲ. ನಾನು ಮೊದಲಿಂದ ನೋಡಿಲ್ವಾ? ಮೊದಲಿಂದ ಅಂದ್ರೆ ಈ ಊರಿಗೆ ತಾಯಿ ಮಗಳು ಬಂದಾಗಿಂದ ನೋಡ್ತಿದ್ದೀರಿ. ಅದಕ್ಕೆ ಮುಂಚೆ ಏಯ್, ಏನೋ ನಿನ್ನ ಮಾತಿನ ಅರ್ಥ? ತಾಯಿ ಮಗಳು 10 ಊರು ಸುತ್ತು ಬಂದಿದ್ದಾರೆ. ಎಲ್ಲಿ ಏನೇನಾಗಿತ್ತೋ ಯಾರು ಗೊತ್ತಣ್ಣ? ಅಣ್ಣ, ಈ ಆದಿ ಅನ್ನೋನು ಹಳೆ ಪರಿಚಯವೇ ಇರಬೇಕು. ಈ ಆಕ್ಸಿಡೆಂಟು, ಆರೈಕೆ ಅನ್ನೋದೆಲ್ಲ ನಿನ್ನ ಕಣ್ಣಿಗಿಟ್ಟಿರೋ ಸುಣ್ಣ. ನೀನದನ್ನ ಬೆಣ್ಣೆ ಅನ್ಕೊಂಡೆ. ಹೌದಣ್ಣ, ಗಾಡಿ ಗಡ್ಡ ಹೋಗಿದ್ದ ಅಕ್ಕಂಗೆ ಏನಾದ್ರೂ ಆಗಿರ್ಬೇಕಾಗಿತ್ತು ತಾನೇ. ಆ ಅಮ್ಮ ಆರಾಮಾಗೇ ಇದ್ಲು. ಏನು? ಅಕ್ಕ ಬಂದ್ಲು. ಹೊಸ ಪವನ್ ಜೊತೆ. ಇದ್ದವನ್ನ ಬಿಟ್ಟು ಕಂಡವನ್ ಕೈ ಹಿಡಿದು ಲಗ್ನ ಪತ್ರಿಕೆ ಕೊಟ್ಟು ಹೋಗೋದಕ್ಕೆ ಮನೆ ತನಕ ಬಂದ್ಯ? ನೋಡಿ ಮಿಸ್ಟರ್, ಮಾತಾಡೋದಕ್ಕೂ ಮುಂಚೆ ಮರ್ಯಾದೆ ಅನ್ನೋದು ಒಂದಿದೆ. ಅದನ್ನ ಕೊಟ್ಟು ಮಾತಾಡೋದು ಒಳ್ಳೆಯದು. ಮಾಡಿರೋ ಹಲ್ಕ ಕೆಲಸಕ್ಕೆ ಮರ್ಯಾದೆ ಬೇಕೇನೋ? ನೋಡಿ ರಮಾಕಾಂತ್, ಈ ಶುಭ ನಿಮ್ಮವಳು. ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಿಸ್ ಆಗಿ ನಿನ್ ಪಕ್ಕ ನಿಂತಿಲ್ಲ. ನೀನ್ ಹೇಳಿದ್ದೊಂದು ನಿಜ. ಮಿಸ್ ಅಂಡರ್ಸ್ಟ್ಯಾಂಡ್ ಆಗೋದೇ ಇಲ್ಲ. ಇವಳು ಇನ್ನವಳು. ಏಯ್, ಬೇರೆಯವರು ಎಂಜಲ್ ತಿಂದು ನನಗೆ ಅಭ್ಯಾಸ ಇಲ್ಲ. ಅದು ಬೇರೆಯವ್ರು ಆಡ್ತಿರೋ ಮಾತಾಗಿರಬಹುದು. ಅದು ಬೇರೆ ರೀತಿಯಲ್ಲಿ ನಿಮ್ಮ ಕಿವಿಗೆ ಬಿದ್ದಿರಬಹುದು. ನಮ್ಮಿಬ್ರು ಮಧ್ಯೆ ಅದೇನು ಸುಳ್ಳು ಹೇಳಿದ್ರೆ ಸಿಗದ ಹಾಕ್ಬಿಡ್ತೀನಿ. ಬೇರೆಯವ್ರ ಮಾತು ಬಿಡೋ. ನನ್ನ ಶಿಷ್ಯ ಕುಂಗ್ರು ನೋಡಿದ್ ಸುಳ್ಳ. ನೀವಿಬ್ರು ಒಬ್ರನ್ನೊಬ್ರು ನೀವ್ ಅಂದ್ಕೊಂಡ ಹಾಗೆ ಏನೂ ಇಲ್ಲ. ಶುಭ ನನ್ನ ಹತ್ರ ಏನೋ ಹೇಳೋದಕ್ಕೆ ಬಂದಿದ್ಲು ಅಷ್ಟೇ. ಇಷ್ಟೆಲ್ಲ ಕತೆ ಕಟ್ಟಿ ಬಾಯಿ ಬಡ್ಕೊಳ್ಳೋದು ಬೇಕಾಗಿಲ್ಲ. ಇಷ್ಟೊತ್ತು ಬಾಯಿಗೆ ಬೀಗ ಹಾಕೊಂಡು ಸುಮ್ಮನೆ ನಿಂತಿರೋ ಇವಳನ್ನು ನೋಡಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ಮೊದಲು ಇವಳ ಲೆಕ್ಕನ ಚುಕ್ತ ಮಾಡು.
ಆಮೇಲೆ ನಾನು ನೀನು ಇಬ್ರು ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀವಿ. ನೋಡಿ ರಮಾಕಾಂತ್, ನೀವೀಗ ಕುಡ್ದಿದ್ದೀರಾ ಮತ್ತು ವಿವೇಕನ ಕಿತ್ಕೊಳ್ಳುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವಿಬ್ರು ಯಾವ ತಪ್ಪು ಮಾಡಿಲ್ಲ. ಅಲ್ಲೋಡು ನನ್ನವಳ ಹತ್ರ ನಾನು ಬಂದ್ರೆ ಅವಳು ನಿನ್ ಕೈ ಹಿಡ್ಕೋತಾಳೆ. ಇಂಥವ್ರೆ ಬನ್ನಿ ಚೂರಿ ಹಾಕೋದು. ಹೋಗಿ ಹೋಗಿ ಇವಳನ್ನ ಲವ್ ಮಾಡ್ಬಿಟ್ನಲ್ಲ, ಇವಳನ್ನ ಬೇಡಲ್ಲ, ನನ್ನ ಕೈಯಿಂದ ಸಾಯೋದು ಬೇಡಲ್ಲ. ಹಾಗಿದ್ರೆ ನನ್ನ ತಲೆ ಕೆಡೋಷ್ಟಲ್ಲಿ ಇಲ್ಲಿಂದ ಹೊಟ್ಬಿಡಿ. ಅಲ್ಲ ರಮಾಕಾಂತ್, ಇನ್ನು ಒಂದೇ ಒಂದು ಕ್ಷಣ ಇಲ್ಲಿದ್ರೆ 2 ಹೆಣಗಳನ್ನ ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಔಟ್ ಬನ್ನಿ ಆದಿ, ಔಟ್ ಬನ್ನಿ ಆದಿ. ಅಲ್ಲ ಶುಭ, ಆದಿ ಪ್ಲೀಸ್. ಯಾಕೆ ಆದಿಗ್ ಲೈನ್ ಸಿಗ್ತಾ ಇಲ್ವಾ? ಇಲ್ಲ ಅಮ್ಮ, ಕೆಲ್ಸದ ಮಧ್ಯೆ ಆದಿ ಅಣ್ಣ ಅವ್ನ್ ಮದ್ವೆನೆ ಮರ್ತ್ರೆ ಕಷ್ಟ ಅಂತ ಜ್ಞಾಪ್ಸೋಕ್ ಫೋನ್ ಮಾಡ್ತಿದೀನಿ, ಲೈನೇ ಸಿಗ್ತಿಲ್ಲ. ಅವನ ಮದ್ವೆ ಅವನ್ ಮರಿತಾನ, ನೀನ್ ಸುಮ್ನೆ ಅತಿ ಮಾಡ್ಬೇಡ, ನಡಿ. ಎಲ್ಲಿಗ್ ನಡೆಯೋದಮ್ಮ? ಇನ್ನು ಚಂದ್ರಣ್ಣ ಬರ್ಬೇಕಲ್ವಾ? ಇರು, ಚಂದ್ರಣ್ಣಂಗೆ ಫೋನ್ ಮಾಡ್ತೀನಿ. ಹಲೋ ಅಣ್ಣ, ನಾನ್ ಪ್ರಿಯಾ ಮಾತಾಡ್ತಿರೋದು. ಓ, ಆಗ್ಲೇ ಕಾರ್ ತಗೊಂಡು ಹೊರಟಾಯ್ತಾ? ಸರಿ ಸರಿ, ನಾವು ರೆಡಿಯಾಗಿದ್ದೀವಿ. ಅಮ್ಮ, ಚಂದ್ರಣ್ಣ ಹೊರಟಾಯ್ತಂತೆ. ಪ್ರಿಯಾ, ಹಾಗೆ ನಿನ್ಗೊಂದು ಜವಾಬ್ದಾರಿ ಇದೆ. ಏನು? ನಿಶ್ಚಿತಾರ್ಥ ದಿನ ಪ್ರಥಮ್ ಸುಲೇಖನ್ ಜೊತೆ ಯಾಕೆ ಆ ರೀತಿ ನಡ್ಕೊಂಡ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಮತ್ತೆ ಅಂತ ಘಟನೆ ನಡಿಬಾರ್ದು. ಅದಕ್ಕೆ ಹೋಗ್ತಾ ದಾರಿಯಲ್ಲಿ ಸುಲೇಖ ಆದಿಗೆ ಹೆಂಡತಿ ಆಗ್ತಿರೋಳು ಅನ್ನೋದನ್ನ ಪ್ರಥಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸು. ಆಯ್ತಮ್ಮ, ಪ್ರಯತ್ನ ಪಡ್ತೀನಿ. ನೀನೇ ಪ್ರಯತ್ನ ಪಡಬೇಕು. ಯಾಕೆ ಅಂದ್ರೆ ನಮ್ಮ ಎಲ್ರಿಗಿಂತೂ ಚೆನ್ನಾಗಿ ಅವ್ನು ನಿನ್ನ ಮಾತೇ ಕೇಳೋದು. ಚಂದ್ರಣ್ಣ ಬಂದ ಅನ್ಸತ್ತೆ, ನಾನು ಹೋಗಿ ಬ್ಯಾಗ್ ತಗೊಂಡ್ಬರ್ತೀನಿ.
ಯಾಕೆ ಅಳ್ತಿದ್ಯಾ? ಅಮ್ಮ ಹೇಳೋದು ಸರಿ. ನಾನು ಎಲ್ಲಿರ್ತೀನೋ ಅಲ್ಲಿ ಕಷ್ಟ ಇರುತ್ತೆ. ನನ್ನ ಜೊತೆ ಯಾರು ಬರ್ತಾರೋ ಅವ್ರಿಗೂ ಕಷ್ಟ ಬರುತ್ತೆ. ಆದ್ರೆ ಎಲ್ಲಾ ಕಷ್ಟಕ್ಕೊಂದು ಪರಿಹಾರ ಅಂತಿರುತ್ತೆ. ಈಗ ಯಾವ ಪರಿಹಾರ ಹುಡುಕ್ತೀರಾ ಆದಿ? ಅಮ್ಮ ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ರಮಾಕಾಂತ್ ನಮ್ಮ ಮಾತನ್ನ ನಂಬಲಿಲ್ಲ. ಹಾಗಂತ ಅವ್ನು ಸುಮ್ಮನೆ ಇರೋ ಮನುಷ್ಯನೂ ಅಲ್ಲ. ಜೀವನನು ಒಂದ್ ವ್ಯಾಪಾರ ವ್ಯವಹಾರದ ತರ ನೋಡ್ತಾನೆ. ಹಾಕಿದ ದುಡ್ಡಿಗೆ ಲಾಭ ಬರ್ಲಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಅವನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಬಿಡು. ನಾನ್ ಯೋಚನೆ ಮಾಡ್ತಿರೋದು ನಿಮ್ ಬಗ್ಗೆ ಆದಿ. ಕಾರ್ ನಿಲ್ಸಿ. ಏನು ಕಾರ್ ನಿಲ್ಸಿ ಅಂದೆ. ಏನು ಕಾರ್ ನಿಲ್ಸಿ ಅಂದೆ. ಬದುಕ್ನಲ್ಲಿ ಸುಖಾನ್ ಕಟ್ಕೊಂಡ್ ಬದುಕ್ಬೇಕೆ ಹೊರತು ನನ್ನಂತ ಕಷ್ಟನಲ್ಲ. ನಿಂತ್ಕೋ. ಇಷ್ಟಕ್ಕೂ ಸಮಸ್ಯೆ ಅಂತ ಈಗ ಹುಟ್ಟಿದ್ರೆ ಅದು ಕೇವಲ ನಿನ್ನಿಂದ ಹುಟ್ಟಿಲ್ಲ. ಅದರಲ್ಲಿ ನಾನು ಇದ್ದೀನಿ. ಅದು ತೀರೋ ತನಕ ನಾನು ನಿನ್ನನ್ನು ಒಬ್ಬಂಟಿಯಾಗಿರೋದಕ್ಕೆ ಬಿಡಲ್ಲ. ಇದು ತೀರೋ ಸಮಸ್ಯೆ ಅಲ್ಲ ಆದಿ. ನಿಮ್ಗೆ ಮಾಡೋ ಕೆಲ್ಸ ಇದೆ, ಆಗೋ ಮದುವೆ ಇದೆ, ಹೋಗೋ ಭವಿಷ್ಯ ಇದೆ. ಆದ್ರೆ ಕಣ್ ಮುಂದೆ ನೀನು ಅನ್ನೋ ವಾಸ್ತವ ಇದೆ. ನನ್ನ ಹಿಂದೆ ಬರಬೇಡಿ ಆದಿ, ಪ್ಲೀಸ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಶುಭ, ನಿಂತ್ಕೋ. ಯಾವುದೇ ಕಾರಣಕ್ಕೂ ನೀನು ಹೋಗ್ಬಾರ್ದು. ಬೇಡ. ನನ್ನ ಹಿಂದೆ ಬಂದ್ರೆ ನೀವು ಮದುವೆ ಆಗ್ತಿರೋ ಸುಲೇಖಾ ಮೇಲೆ ಆಣೆ. ನಾನು ಆಣೆಗಳನ್ನ ನಂಬೋದಿಲ್ಲ. ಆದ್ರೆ ನಾನ್ ನಂಬ್ತೀನಿ. ನನ್ನ ಹಿಂದೆ ಬಂದ್ರೆ ನಿಮಗ್ ಸಿಗೋದು ಬರೀ ನೋವು. ಗುಡ್ ಬೈ.